ಉಡಾ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೂಡ ನಾವು ನ್ಯಾಯಪೀಠದ ಮುಂದಿಟ್ಟಿದ್ದೇವೆ. ಹಾಗೆ ನಮ್ಮ ಪರವಾದ ವಕೀಲರೂ ಕೂಡ ನಮ್ಮ ದೂರಿಗೆ ಅನುಗುಣವಾಗಿ ವಾದವನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರು ಯಾಕೆ ಈ ಒಂದು ದೂರನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು ಅನ್ನೋದಕ್ಕೂ ಕೂಡ ಪೂರಕವಾಗುವಂತಹ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಹೀಗಾಗಿ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರುವ ವಿಶ್ವಾಸವಿದೆ ಅಂತ ಹೇಳಿ ಮತ್ತೋರ್ವ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಎಲ್ಲೆಲ್ಲಾಗಿದೆ, ಯಾವ ಹಂತದಲ್ಲಾಗಿದೆ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ಪೊಸಿಷನ್ನಲ್ಲಿದ್ದರು, ಹಾಗೆ ಅವರ ಪಾತ್ರ ಏನಿದೆ ಇದರಲ್ಲಿ, ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆಲ್ಲವನ್ನ ಕೂಡ ದಾಖಲೆ ಸಮೇತ ನ್ಯಾಯಪೀಠದ ಮುಂದಿಟ್ಟಿದ್ದೇವೆ. ಹೀಗಾಗಿ ತೀರ್ಪು ನಮ್ಮ ಪರವಾಗಿ ಬರುವ ನಿರೀಕ್ಷೆ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಆ ವಿಚಾರಣೆಯ ತೀರ್ಪು ಕೂಡ ಬರ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಒಂದು ಕಡೆ ಆದರೆ ಇವತ್ತಿನ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನೋದು ಕೂಡ ಒಂದು ಕುತೂಹಲವಾಗಿ ಬಿಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದರಾಗಿರುವಂತಹ ಸ್ನೇಹವೇ ಕೃಷ್ಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಮಹತ್ವದ ದಿನ ಸರ್, ಏನಾಗ್ಬೋದು ಸರ್ ಇವತ್ತು? ಸರ್, ಇಲ್ಲ, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂತೇಳಿದ್ರೆ ಅದಕ್ಕೆ ನಾವೇನು ಆರೋಪ ಮಾಡಿದ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ಮಾಹಿತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ನ್ಯಾಯಾಲಯ ಅವೆಲ್ಲ ಪರಿಗಣಿಸಿ ನಮ್ಮ ಪರವಾಗಿ, ಅಂದರೆ ನಮ್ಮ ಪರವಾಗಿಗಿಂತ ಮುಖ್ಯವಾಗಿ ಸತ್ಯದ ಪರವಾಗಿ ಒಂದು ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸುದೀರ್ಘವಾದಂತಹ ವಾದ ವಿವಾದ ನಡೆದಿದೆ ಸರ್. ಸುಮಾರು 30 ಗಂಟೆಗಳ ವಾದ ವಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ ಸರ್. ಯಾವ ವಿಚಾರಗಳಲ್ಲಿ ಸಿ ಎಂ ಅವರು ಎಡವಟ್ಟು ಮಾಡ್ಕೊಂಡಿದೆ ಅಂತ ಅನ್ನಿಸ್ತದೆ ಸರ್ ಈ ವಾದ ವಿವಾದ ನೋಡಿದ ಸಂದರ್ಭದಲ್ಲಿ? ಸರ್, ಮಾನ್ಯ ನ್ಯಾಯಾಲಯಕ್ಕೆ ಅವ್ರು ಕೊಟ್ಟಿರೋಂಥ ದಾಖಲಾತಿಗಳನ್ನೇ ನಮ್ಮ ಆರೋಪಪೂರ್ವಕವಾದ ಹಲವಾರು ಸಾಕ್ಷ್ಯಗಳನ್ನು ಒದಗಿಸುತ್ತೆ. ಮೊದಲನೇದಾಗಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ನಿವೇಶನ ಕೋರಿ ಏನು ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲೇ ಸ್ಪಷ್ಟವಾಗಿದೆ 2001ಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆ ಆಗಿತ್ತು, ನಿವೇಶನ ಹಂಚಿಕೆ ಆಗಿತ್ತು ಅಂತೇಳಿ. ಬಡಾವಣೆ ರಚನೆಯಾಗಿ ನಿವೇಶನ ಹಂಚಿಕೆ ಆದಮೇಲೆ 2004ನೇ ಇಸ್ವಿಲಿ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಭೂಮಿ ಅಂತೇಳಿ ಹೇಗೆ ಕ್ರಯಪತ್ರ ನೋಂದಣಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಪ್ರಮುಖ ಇದಾಗಿ ಕಂಡು ಬರ್ತದೆ. ಆ ನಂತರದಲ್ಲಿ ಬಡಾವಣೆ ಇರೋಂಥ ಒಂದು ಜಾಗಕ್ಕೆ ಅನ್ಯಕ್ರಾಂತಿ ಆದೇಶನ ಹೇಗೆ ಮಾಡ್ತಾರೆ 2005ನೇ ಇಸ್ವಿಲಿ, ಈ ವಿಚಾರ ಕಂಡು ಬರುತ್ತೆ. ಆ ನಂತರದಲ್ಲೇ ವೈಟ್ನರ್ ಹಾಕಿರೋಂಥದ್ದು, ಆ ಪತ್ರದಲ್ಲಿ ಏನಿದೆ ವೈಟ್ನರ್ ಹಾಕಿರೋಂಥದ್ದು. ಅವ್ರೇನು ಹೇಳ್ತಾರೆ, ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೋರಿ ನಾವು ಬರೆದಿದ್ವಿ. ಅಲ್ಲಿ ನಿವೇಶನ ಇಲ್ಲದೇ ಇರೋಂಥ ಕಾರಣಕ್ಕೆ ಅದು ವೈಟ್ನರ್ ಹಾಕಿದ್ವಿ ಅಂತೇಳಿ. ಆ ನಿವೇಶನ ಇರೋದಕ್ಕೂ ಇಲ್ಲದೇ ಇರೋದಕ್ಕೂ ವೈಟ್ನರ್ ಹಾಕೋದು ಸಂಬಂಧನೇ ಇಲ್ಲ. ಅವ್ರು ಹೇಳೋ ಪ್ರಕಾರ ದೇವನೂರು 3ನೇ ಹಂತದಲ್ಲಿ ನಿವೇಶನ ಇಲ್ಲ ಅಂತ ಹೇಳಿದರೆ, ಅವರು ಆದೇಶದಲ್ಲಿ ನಿವೇಶನ ಅಲ್ಲಿ ಲಭ್ಯ ಇಲ್ದಿರೋದು ಇಲ್ಲಿ ನಿವೇಶನ ಕೊಡ್ತೀನಿ ಬರಿತಿದ್ದಾರೆ ಹೊರತು ವೈಟ್ನರ್ ಹಾಕೋಂಥ ಅವಶ್ಯಕತೆ ಇಲ್ಲ. ಆ ವೈಟ್ನರ್ ಹಾಕಿ ನೋಡೋಕ್ಕಾಗತ್ತೆ ಇವರು ವಾಸ್ತವಾಂಶನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿರೋ ಅಂತೇಳಿ. ಇದು ಕೂಡ ಬಲವಾದ ಒಂದು ಅದಕ್ಕಿಂತ ಕೊನೆಯ ಹಂತದಲ್ಲಿ ಏನು ಮುಡ ಆಯುಕ್ತರಾಗಿದ್ದರು ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥ ಆದೇಶ, ಆದೇಶದಲ್ಲಿ ಅವರೇ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟವಾಗಿದೆ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡಿರೋದು ಕಾನೂನು ಬಾಹಿರ ಅಂತೇಳಿ. ಇದಿಷ್ಟು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಇವತ್ತು ವಿಚಾರಣೆಯಲ್ಲಿ ಅಂದರೆ ಇವತ್ತು ಬರುವಂತಹ ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಜೊತೆಗೆ ಅವರು ಕೊಟ್ಟಂತಹ ಕೆಲವು ದಾಖಲೆಗಳು ನಮಗೆ ಒಂದು ಎವಿಡೆನ್ಸ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಜೊತೆಗೆ ಅವರು ಪ್ರಭಾವನ ಬಳಸಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಒಂದು ವೇಳೆ ನಮ್ಮ ವಿರುದ್ಧವಾಗಿ ಇವತ್ತು ತೀರ್ಪು ಬಂದರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿವೆ ಎನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಉಡಾ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೂಡ ನಾವು ನ್ಯಾಯಪೀಠದ ಮುಂದಿಟ್ಟಿದ್ದೇವೆ. ಹಾಗೆ ನಮ್ಮ ಪರವಾದ ವಕೀಲರೂ ಕೂಡ ನಮ್ಮ ದೂರಿಗೆ ಅನುಗುಣವಾಗಿ ವಾದವನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರು ಯಾಕೆ ಈ ಒಂದು ದೂರನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು ಅನ್ನೋದಕ್ಕೂ ಕೂಡ ಪೂರಕವಾಗುವಂತಹ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಹೀಗಾಗಿ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರುವ ವಿಶ್ವಾಸವಿದೆ ಅಂತ ಹೇಳಿ ಮತ್ತೋರ್ವ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಎಲ್ಲೆಲ್ಲಾಗಿದೆ, ಯಾವ ಹಂತದಲ್ಲಾಗಿದೆ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ಪೊಸಿಷನ್ನಲ್ಲಿದ್ದರು, ಹಾಗೆ ಅವರ ಪಾತ್ರ ಏನಿದೆ ಇದರಲ್ಲಿ, ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆಲ್ಲವನ್ನ ಕೂಡ ದಾಖಲೆ ಸಮೇತ ನ್ಯಾಯಪೀಠದ ಮುಂದಿಟ್ಟಿದ್ದೇವೆ. ಹೀಗಾಗಿ ತೀರ್ಪು ನಮ್ಮ ಪರವಾಗಿ ಬರುವ ನಿರೀಕ್ಷೆ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ.
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಆ ವಿಚಾರಣೆಯ ತೀರ್ಪು ಕೂಡ ಬರ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಒಂದು ಕಡೆ ಆದರೆ ಇವತ್ತಿನ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನೋದು ಕೂಡ ಒಂದು ಕುತೂಹಲವಾಗಿ ಬಿಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದರಾಗಿರುವಂತಹ ಸ್ನೇಹವೇ ಕೃಷ್ಣವರ್ಧನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಮಹತ್ವದ ದಿನ ಸರ್. ಏನಾಗ್ಬೋದು ಸರ್ ಇವತ್ತು? ಸರ್, ಇಲ್ಲ, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂತೇಳಿದ್ರೆ ಅದಕ್ಕೆ ನಾವು ಏನು ಆರೋಪ ಮಾಡಿದ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ಮಾಹಿತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ನ್ಯಾಯಾಲಯವೆಲ್ಲ ಪರಿಗಣಿಸಿ ನಮ್ಮ ಪರವಾಗಿ, ಅಂದರೆ ನಮ್ಮ ಪರವಾಗಿದ್ದ ಮುಖ್ಯವಾಗಿ ಸತ್ಯದ ಪರವಾಗಿ ಒಂದು ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸುದೀರ್ಘವಾದಂತಹ ವಾದ ವಿವಾದ ನಡೆದಿದೆ ಸರ್. ಸುಮಾರು 30 ಗಂಟೆಗಳ ವಾದ ವಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ ಸರ್. ಯಾವ ವಿಚಾರಗಳಲ್ಲಿ ಸಿ ಎಂ ಅವರು ಎಡವಟ್ಟು ಮಾಡ್ಕೊಂಡಿದೆ ಅಂತ ಅನ್ನಿಸ್ತದೆ ಸರ್ ಈ ವಾದ ವಿವಾದನ ನೋಡಿದ ಸಂದರ್ಭದಲ್ಲಿ? ಸರ್, ಮಾನ್ಯ ನ್ಯಾಯಾಲಯಕ್ಕೆ ಅವ್ರು ಕೊಟ್ಟಿರೋಂಥ ದಾಖಲಾತಿಗಳನ್ನೇ ನಮ್ಮ ಆರೋಪಪೂರ್ವಕವಾದ ಹಲವಾರು ಸಾಕ್ಷ್ಯಾಧಾರಗಳನ್ನು ಒದಗಿಸುತ್ತೆ. ಮೊದಲನೇದಾಗಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ನಿವೇಶನ ಕೋರಿ ಏನು ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲೇ ಸ್ಪಷ್ಟವಾಗಿದೆ 2001ಕ್ಕಿಂತ ಮುಂಚೆನೇ ಅಲ್ಲಿ ಬಡಾವಣೆ ರಚನೆ ಆಗಿತ್ತು, ನಿವೇಶನ ಹಂಚಿಕೆ ಆಗಿತ್ತು ಅಂತೇಳಿ. ಬಡಾವಣೆ ರಚನೆಯಾಗಿ ನಿವೇಶನ ಹಂಚಿಕೆ ಆದಮೇಲೆ 2004 ಇಸ್ವಿಲಿ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಭೂಮಿ ಅಂತೇಳಿ ಹೇಗೆ ಕ್ರಯಪತ್ರ ನೋಂದಣಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಪ್ರಮುಖ ಇದಾಗಿ ಕಂಡು ಬರ್ತದೆ. ಆ ನಂತರದಲ್ಲಿ ಬಡಾವಣೆ ಇರೋಂಥ ಒಂದು ಜಾಗಕ್ಕೆ ಅನ್ಯಕ್ರಾಂತಿ ಆದೇಶನ ಹೇಗೆ ಮಾಡ್ತಾರೆ 2005 ಇಸ್ವಿಲಿ, ಈ ವಿಚಾರ ಕಂಡು ಬರುತ್ತೆ. ಆ ನಂತರದಲ್ಲೇ ವೈಟ್ನರ್ ಹಾಕಿರೋಂಥದ್ದು, ಅವ್ರ ಪತ್ರದಲ್ಲಿ ಏನಿದೆ ವೈಟ್ನರ್ ಹಾಕಿರೋಂಥದ್ದು. ಅವರೇನು ಹೇಳ್ತಾರೆ, ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೋರಿ ನಾವು ಬರೆದಿದ್ವಿ. ಅಲ್ಲಿ ನಿವೇಶನ ಇಲ್ಲದೇ ಇರೋಂಥ ಕಾರಣಕ್ಕೆ ಅದು ವೈಟ್ನರ್ ಹಾಕಿದ್ವಿ ಅಂತೇಳಿ. ಆ ನಿವೇಶನ ಇರೋದಕ್ಕೂ ಇಲ್ಲದೇ ಇರೋದಕ್ಕೂ ವೈಟ್ನರ್ ಹಾಕೋದು ಸಂಬಂಧನೇ ಇಲ್ಲ. ಅವ್ರು ಹೇಳೋ ಪ್ರಕಾರ ದೇವನೂರು 3ನೇ ಹಂತದಲ್ಲಿ ನಿವೇಶನ ಇಲ್ಲ ಅಂತ ಹೇಳಿದರೆ, ಅವರು ಆದೇಶದಲ್ಲಿ ನಿವೇಶನ ಅಲ್ಲಿ ಲಭ್ಯ ಇಲ್ದಿರೋದು ಇಲ್ಲಿ ನಿವೇಶನ ಕೊಡ್ತೀನಿ ಅಂತ ಬರೀತಿದ್ದಾರೆ ಹೊರತು ವೈಟ್ನರ್ ಹಾಕೋಂಥ ಅವಶ್ಯಕತೆ ಇಲ್ಲ. ಆ ವೈಟ್ನರ್ ಹಾಕಿ ನೋಡೋಕ್ಕಾಗತ್ತೆ ಇವರು ವಾಸ್ತವಾಂಶನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿರೋಂಥೇಳಿ. ಇದು ಕೂಡ ಬಲವಾದ ಒಂದು ಅದಕ್ಕಿಂತ ಕೊನೆಯ ಹಂತದಲ್ಲಿ ಏನು ಮಮುಡ ಆಯುಕ್ತರಾಗಿದ್ದರು ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥ ಆದೇಶ, ಆದೇಶದಲ್ಲಿ ಅವರೇ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟವಾಗಿದೆ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡಿರೋದು ಕಾನೂನು ಬಾಹಿರ ಅಂತೇಳಿ. ಇದಿಷ್ಟು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಇವತ್ತು ವಿಚಾರಣೆಯಲ್ಲಿ ಅಂದರೆ ಇವತ್ತು ಬರುವಂತಹ ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಜೊತೆಗೆ ಅವರು ಕೊಟ್ಟಂತಹ ಕೆಲವು ದಾಖಲೆಗಳು ನಮಗೆ ಒಂದು ಎವಿಡೆನ್ಸ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಜೊತೆಗೆ ಅವರು ಪ್ರಭಾವನ ಬಳಸಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಒಂದು ವೇಳೆ ನಮ್ಮ ವಿರುದ್ಧವಾಗಿ ಇವತ್ತು ತೀರ್ಪು ಬಂದರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿವೆ ಎನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು.